ಆನೇಕಲ್ ತಾಲೂಕಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ವತಿಯಿಂದ 2025ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಟ್ಟಣದ ಬಿಒ ಕಚೇರಿ ಆವರಣದಲ್ಲಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆನೇಕಲ್ ತಾಲೂಕು ಶಾಖೆಯ ಕಚೇರಿಯಲ್ಲಿ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆಯವರು 2025ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಇನ್ನು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್, ಪದಾಧಿಕಾರಿಗಳಾದ ರಾಜಶೇಖರ್, ಗೋವಿಂದರಾಜು, ಗಣೇಶ್ ಫಾರ್ಮರ್, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಗೋಪಾಲ್, ಶಂಕರ್ ನಾರಾಯಣ, ನಾಗರಾಜ್, ಚಂದ್ರಕಲಾ, ಚಾಮುಂಡೇಶ್ವರಿ, ರಂಗನಾಥ್, ಗಣೇಶ್ ಕುಮಾರ್, ಬಿಆರ್ಸಿ ಭಾಸ್ಕರ್, ಸಿಇಒ ನವೀನ್ ಕುಮಾರ್, ರಾಜಪ್ಪ, ಪತ್ರಕರ್ತ ಮಲ್ಲಿಕಾರ್ಜುನ್ ಆರಾಧ್ಯ ಭಾಗವಹಿಸಿದ್ದರು. ಶೇಖರ್ ಸರ್ ಅವರು ನಮ್ಮ ಈ ಒಂದು ಏನು ತೂಗುತ್ತಂತೆ ದಿನದಂತೆ ಏನೋ ಅಂತ ಹೇಳ್ತೀವಲ್ಲ, ದಿನ ಪಂಚಾಂಗ ಪ್ರತಿ ಶಾಲೆಯಲ್ಲಿ ನಾವು ಹಾಕೋದಕ್ಕೆ ಒಂದು ಸಣ್ಣ ಸಹಕಾರ ಮಾಡಿ ಅಂತೇಳಿ ಅದರಂತೆ ಹಲವಾರು ವರ್ಷಗಳಿಂದ ಅವ್ರ ಜೊತೆಗಿದ್ವಿ. ಈ ಬಾರಿ ಸ್ವಲ್ಪ ಹೆಚ್ಚಿಗೆ ಬಳಸ್ತಾ ಇದ್ದೀವಿ ಅಂತ. ಸರಿ, ನಾನು ಏನು ಮಾಡ್ತೀನಿ ಅದು ಮಾತ್ರ ಮಾಡ್ತೀನಿ ಸರ್. ಹೆಚ್ಚಿಗೆ ಅಂದರೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಎಲ್ಲ ಇರ್ತದೆ ಅಂತ ಹೇಳಿದೆ. ಹಾಗಾಗಿ ಇವತ್ತು ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ವಿಚಾರ. ಜೊತೆಗೆ ಇದು ನಮ್ಮ ದಿನಾಂಕಗಳನ್ನು ತಿಳಿಸೋದ್ರ ಜೊತೆಗೆ ಇದರಲ್ಲಿ ಹಲವಾರು ವಿಚಾರಗಳು ಕೂಡ ನಮಗೆ ಪ್ರತಿನಿತ್ಯ ತಿಳಿದುಕೊಳ್ಳುವಂಥ ವಿಚಾರಗಳಿದ್ದಾವೆ. ಇವು ಕೂಡ ಎಲ್ಲೋ ನಮ್ಮ ಕಡೆಗೆ ಒಂದು ಪ್ರವರ್ತಿನ ಜೊತೆಗೆ ಕೂಡ ಅನುಕೂಲಕರವಾಗಿ ಇರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಎರಡು ವಿಚಾರವನ್ನು ತಿಳಿಸ್ಕೊಂಡು ಅವಕಾಶ ಮಾಡಿಕೊಟ್ಟ ಎಲ್ಲ ಸರ್ಕಾರಿ ನೌಕರ ಸಂಘದ ವಂದನೆಗಳನ್ನು ತಿಳಿಸ್ತಾ ಸದಾ ತಮ್ಮೊಟ್ಟಿಗೆ ಈ ಥರದ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಾವು ಕೂಡ ಇರ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ತುಂಬ ವಂದನೆಗಳನ್ನು ಸಲ್ಲಿಸ್ತಾರೆ. ತುಂಬ ಸಂತೋಷದ ವಿಷಯ. ಏಕೆಂದರೆ ನಾವು ತಾವೆಲ್ಲ ನೋಡಿದ್ದೀರಿ, ಕ್ಯಾಲೆಂಡರ್ಗಳನ್ನು ನೋಡ್ತಾ ಇರ್ತೀವಿ. ಕ್ಯಾಲೆಂಡರ್ ನೋಡ್ತಾ ಇದ್ದಾಗ ಆ ಕ್ಯಾಲೆಂಡರ್ಗಳಲ್ಲಿ ಬರೀ ಫೋಟೋಗಳೇ ಕಾಣ್ತವೆ. ಅದು ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಒಂಥರ ಆಗಿ ಅನ್ಸಲ್ಲ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆ. ಅದು ನಿಜವಾಗ್ಲೂ ಇದು ತುಂಬ ತುಂಬ ಗೌರವಯುತವಾಗಿದೆ ಅಂತ ಇದಿಲ್ಲ. ನಾನು ನಮ್ಮ ಮನೆಯಲ್ಲಿ ತಗೊಂಡೋಗಿ ಇದನ್ನೇ ಹಾಕೋತೀನಿ. ಕರ್ನಾಟಕ ಸರ್ಕಾರದ ನಾನು ಹಾಕ್ಸಲ್ಲ ಈ ಸಲ ಇದನ್ನೇ ಹಾಕೋತೀನಿ. ಯಾಕೆಂದರೆ ಗೌರವಯುತವಾಗಿದೆ. ಯಾಕೆಂದರೆ ನಾವು ಮಾಡ್ತಕ್ಕಂಥ ಕೆಲಸ ಅದು 4 ಜನಕ್ಕೆ ರೀಚ್ ಆಗಬೇಕು, ಆಮೇಲೆ ಇಟ್ಕೋಬೇಕು. ಅರ್ಥ ಆಯ್ತು. ಈಗ ನಮ್ಮ ಮಕ್ಕಳನ್ನು ನಾವು ಹಾಕೊಂಡಾಗ ಏನಾಗುತ್ತೆ ಅದು ಅಂದರೆ ಪ್ರತಿದಿನ ನೋಡ್ತಾ ಇರ್ತೀವಿ ಇದನ್ನು. ನೀವು ನೋಡ್ತಿರೋ ಗೊತ್ತಿಲ್ಲ, ನಾನಂತೂ ನೋಡ್ತೇನೆ. ಟೈಮು ಇವು ಎಲ್ಲ ನಾನು ಅಬ್ಸರ್ವ್ ಮಾಡ್ತೀನಿ ಕ್ಯಾಲೆಂಡರ್ಗಳಲ್ಲಿ. ಆವಾಗ ಅದು ನಮ್ಮನ್ನ ಆಕರ್ಷಣೀಯವಾಗಿರ್ಬೇಕೆ ಹೊರತು ಎನ್ಬಾರ್ದು ಅಲ್ವಾ. ಅದರಿಂದ ತುಂಬ ಉಪಯುಕ್ತವಾದಂಥದ್ದು, ತುಂಬ ಸಿಂಪಲ್ ಆಗಿ ಏನು ಮೆಸೇಜ್ಗಳನ್ನ ಕೊಡಬೇಕದು ತುಂಬ ಚೆನ್ನಾಗಿ ಮಾಡಿದ್ರಿ. ಇದಕ್ಕೆ ಇಲಾಖೆ ವತಿಯಿಂದ ನಾನು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನೀವು ಹಲವಾರು ವಿಷಯಗಳನ್ನು ಶೈಕ್ಷಣಿಕವಾಗಿ ನನಗೆ ಇನ್ನೊಂದು ಚಿನ್ನಪ್ಪ ಸರ್ ಮುಂದೆ ನಾನು ಹೇಳ್ಕೊತೇನೆ. ನಾನು 24ನೇ ವರ್ಷ ಸರ್ವಿಸ್ ಮಾಡಿದ್ದೇನೆ. ಆನೇಕಲ್ ತಾಲೂಕಿಗೆ ನನಗೆ ವಿಶೇಷವಾದಂಥ ಗೌರವ ಇದೆ. ಎಸ್ಪೆಷಲಿ ನಮ್ಮ ಸಂಘ ಸಂಸ್ಥೆಗಳ ಒಂದು ಪಾಲುದಾರಿಕೆ, ಒಂದು ಸಂಘಟನೆ, ಒಂದು ಒಂದುಗೂಡಿಕೆ. ನಿಮ್ಗಿರ್ಬೋದು ಎಲೆಕ್ಷನ್ ಟೈಮಲ್ಲಿ ನಾವಿಲ್ಲ ಸರ್ ನಾವು ಕಾಲರ್ ಇದು ಮಾಡ್ತೀವಿ ಅಂತ ನಮಗೆ ನನ್ನ ಸ್ನೇಹಿತರು ಹೇಳೋದು ಇರಲಿ, ಅದು ಆ ಸಮಯದಲ್ಲಿ ಅದು ಆಗ್ತಕ್ಕಂಥದ್ದು. ಆದರೆ ಬೇರೆ ಸಮಯದಲ್ಲಿ ತಮ್ಮ ಸಂಘಟನೆಗಳು ನಿಂತು ನಮ್ಮ ಇಲಾಖೆ ಕಾರ್ಯಕ್ರಮಗಳೇ ಆಗ್ಬೋದು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸನ ನಿಜವಾಗ್ಲೂ ನಾವು ರಾಜ್ಯದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಮಾಡ್ತಾ ಇಲ್ಲ. ನಿಜವಾಗ್ಲೂ ನಮ್ಮ ಆನೇಕಲ್ ತಾಲೂಕಿನ ಎಸ್ಪೆಷಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ನಾನು ವಿಶೇಷವಾದ ಗೌರವವನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಈಗ ನಾನು ಶೈಕ್ಷಣಿಕವಾಗಿ ಹಲವಾರು ಬದಲಾವಣೆಗಳನ್ನು ನಿರೀಕ್ಷಿಸಿಕೊಂಡು ಬಂದೆ, ಮಾಡ್ಬೋದೇನೋ ಅಂದ್ಕೊಂಡು. ಆದರೆ ಇಲ್ಲಿ ಹಲವಾರು ಅಡೆತಡೆಗಳು ಇದ್ದಾವೆ. ನಾನು ಹೇಳ್ಕೊಳಕ್ಕಾಗಲ್ಲ. ಈಗ ಬೆಳಗ್ಗೆ ನಾನೇನು ಯೋಚನೆ ಮಾಡ್ಕೊಂಡು ಬೆಳಗ್ಗೆ ಬಂದೆ, ಇಲ್ಲೆಲ್ಲ ಕೂತ್ಕೊಂಡು ನಾವು ನಿಮ್ಮ ಜೊತೆಲಿ ಇನ್ನೂ 1 ಅವರ್ ಬೇಗ ಚರ್ಚೆ ಮಾಡೋಣ ಅಂತ. ಈಗ ಅದು ಬೆಂಗಳೂರು ಪಬ್ಲಿಕ್ ಸ್ಕೂಲ್ ಆಗಿದೆ, ಕೆಲಸಗಳಾಗಿಲ್ಲ ಅಂತೇಳಿ ಸೆಕ್ರೆಟ್ರಿ ಅವ್ರ ಕಡೆಯಿಂದ ಫೋನು. ಬೆಳಗ್ಗೆಯಿಂದ ಹೆಬ್ಗೋಡಿ ಶಾಲೆಯಲ್ಲಿ ಅದು ಏನೇನೋ ಪ್ರಾಬ್ಲಮ್ಗಳು, ಅದು ಅತ್ತಿಬೆಲೆ ಶಾಲೆಯಲ್ಲಿ ಇನ್ನೊಂಥರ, ಹೀಗೆ 2 PM ನಮ್ಮದು ಬೆಂಗಳೂರು ಪಬ್ಲಿಕ್ ಸ್ಕೂಲು, 2 ಸ್ಕೂಲು ಸಮಸ್ಯೆ ಕೇಂದ್ರಗಳು. ಹಾಗಾಗಿ ಪ್ರತಿದಿನ ಏನಾದ್ರು ಒಂದೊಂದು ಇಲಾಖೆಯಲ್ಲಿ ಇದ್ದೇ ಇರುತ್ತೆ. ಅದನ್ನು ನಾವು ನಿವಾರಿಸಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಸಮಸ್ಯೆಗಳ ಜೊತೆಯಲ್ಲೇ ನಾವು ಒತ್ತಡವನ್ನು ನಿರ್ವಹಣೆ ಮಾಡಬೇಕಾಗಿರೋದ್ರಿಂದ ನಾನು ಮನವಿಯನ್ನು ಮಾಡ್ಕೋತೇನೆ. ಶಿಕ್ಷಕರದ್ದು ಏನೇ ಸಮಸ್ಯೆಗಳಿದ್ರೂ ನಾನು
ನೇರವಾಗಿ ಸಾಲ್ವ್ ಮಾಡೋದಕ್ಕೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಕಾರಣಾಂತರಗಳಿಂದ ನಾನು ನಮ್ಮ ಸ್ಟಾಫ್ ಜೊತೆಯಲ್ಲಿ ಮೀಟಿಂಗ್ ಮಾಡಬೇಕಾಗಿತ್ತು. ಇನ್ನೂ ಸ್ವಲ್ಪ ಲ್ಯಾಬ್ಸ್ ಇದ್ದಾವೆ, ಅದನ್ನು ನಾವು ಸಾಧ್ಯವಾದಷ್ಟು ಬೇಗ ಅದನ್ನೆಲ್ಲ ಸರಿಪಡಿಸೋದಕ್ಕೆ ನಾನು ಕ್ರಮ ಕೈಗೊಳ್ತೇನೆ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಸ್ಟಾಫ್ಗೆ ಬದಲಾವಣೆಯನ್ನು ನಿರೀಕ್ಷಿಸ್ತೇನೆ. ಯಾಕೆ ಸಾಲಲ್ಲ, ತುಂಬ ಸೆಕ್ಷನ್ಗಳು ಪೆಂಡಿಂಗ್ ಇದೆ, ಬರ್ತಕ್ಕಂಥ ಟಪಾಲ್ಗಳನ್ನ ಅಟೆಂಡ್ ಮಾಡದೇ ಇರ್ತಕ್ಕಂಥದ್ದು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡಿದ್ದೇನೆ. ಅದನ್ನು ಬರೋ ದಿನಗಳಲ್ಲಿ ಆದಷ್ಟು ಬೇಗ ಸಾಲ್ವ್ ಮಾಡೋದಕ್ಕೆ ಕ್ರಮ ವಹಿಸ್ತೀನಿ ಅಂತ ಹೇಳ್ತಾ, ನೀವು ನಿಮ್ಮ ಹಂತದಲ್ಲಿ ನಿಮ್ಮ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ಯಾರೂ ನಮ್ಮ ಕಚೇರಿ ಕಳ್ಸಕ್ಕೆ ಹೋಗಬೇಡಿ. ಯಾಕೆಂದರೆ ಪಾಠ ಬೋಧನೆಗೆ ಹೆಚ್ಚು ಒತ್ತನ್ನು ಕೊಡಿ. ಶಾಲಾ ಆವರಣವನ್ನು ಬಿಟ್ಟು ಇಲ್ಲಿ ಬಂದು ನಿಂತ್ಕೊಳ್ಳೋದೇ ಬೇಡ. ಯಾವುದೇ ಕೆಲಸಗಳಾಗಲಿ ಅದನ್ನು ನೀವು ನಮ್ಮ ಗಮನಕ್ಕೆ ತರೋದ್ರ ಮೂಲಕ ಮಾಡಿದರೆ ನಾನು ಖಂಡಿತವಾಗ್ಲೂ ಆ ಕೆಲಸವನ್ನು ನಿರ್ವಹಣೆ ಮಾಡಿಸ್ತೇನೆ. ಶಿಕ್ಷಕರು ಅವರ ಕೆಲಸಕ್ಕೋಸ್ಕರ ಕಚೇರಿಗೆ ಬಂದು ಇಲ್ಲಿ ಸಮಯನ ವ್ಯರ್ಥ ಮಾಡೋದು ಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಯಾಕೆಂದರೆ ಶಿಕ್ಷಕರು ನಿಮ್ಮನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ. ನಾವು ನೀವೆಲ್ಲ ಸೇರಿ ಶಿಕ್ಷಕರ ಕೆಲಸವನ್ನು ಆದಷ್ಟು ಪ್ರಾಮಾಣಿಕತೆಯಿಂದ ಮಾಡೋಣ ಅಂತ ಹೇಳ್ತಾ, ಯಾವುದಾದ್ರೂ ಸಮಸ್ಯೆಗಳು ಅಕಸ್ಮಾತ್ ಇವಾಗ ತಂದಿದ್ರೆ ನನ್ನ ಗಮನಕ್ಕೆ ತಗೊಬನ್ನಿ, ಸಾಲ್ವ್ ಮಾಡ್ತೀನಿ. ಅರಿಯರ್ಸ್ಗಳು ಫೆಬ್ರವರಿ ಅಂಟ ಲಾಸ್ಟ್ ಇಯರ್ದು ಯಾವುದು ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಪೆಂಡಿಂಗ್ ಇದೆ ಲಾಸ್ಟ್ ಇಯರ್ ಅರಿಯರ್ಸ್ಗಳು. ಅದು ಎಫ್ ಡಿಯಿಂದ ನಮಗೆ ಕ್ಲಿಯರೆನ್ಸ್ ಬರಬೇಕು. ಆ ಕ್ಲಿಯರೆನ್ಸ್ ಬಂದ ಮೇಲೆ ಲಾಸ್ಟ್ ಇಯರ್ದೆಲ್ಲ ಅರಿಯರೆನ್ಸ್ಗಳನ್ನು ಮಾಡೋಣ. ಮಾರ್ಚ್ ಏಪ್ರಿಲಿಂದ ಮೇಲಿರ್ತಕ್ಕಂಥ ಯಾವುದಾದ್ರು ಅರಿಯರ್ಸ್ ಪೆಂಡಿಂಗ್ಗಳಿದ್ದರೆ ಗಮನಕ್ಕೆ ಬನ್ನಿ, ಅದನ್ನು ಕ್ಲಿಯರ್ ಮಾಡೋಣ. ಮತ್ತು 20 ಇಯರ್ಸು 30 ಇಯರ್ಸು 15 ಇಯರ್ಸ್ ತುಂಬ ಟೈಮ್ ಮಾಡ್ಬೋದು. ನಾನು ದಿನಕ್ಕೆ 5 ವಾರ ಮಡಗ್ತಾ ಇದ್ದಾರೆ. ನಾವು ಪ್ರತಿಯೊಂದು ಕ್ಲಿಯರ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯಾದಂಥ ಡಿಲೇಗೆ ಅಥವಾ ಯಾವುದೋ ಅಬ್ಜೆಕ್ಷನ್ ಮಾಡಿ ಸಣ್ಣ ಪುಟ್ಟ ಇದೆ ರೂಲ್ಸು ಕ್ಲೀನಾಗಿ ಪ್ರಪೋಸಲ್ ಸಬ್ಮಿಟ್ ಮಾಡ್ತಾ ಇಲ್ಲ. ಆದರೂ ಸಹ ನಾನು ಯಾಕಂದರೆ ಪ್ರಾಥಮಿಕ ಕೃಷಿ ಶಿಕ್ಷಕರ ಸಂಘಕ್ಕೆ ಕೆಲವು ವಿಷಯಗಳು ಗೊತ್ತಿರೋದಿಲ್ಲ, ಏನೋ ಒಂದು ಅವ್ರಿಗಿನ್ನ ನಾವು ಸರಿಯಾದ ತರಬೇತಿ ಕೊಡಬೇಕು ಏನೋ ಅಂದ್ಕೊಂಡು ಕೆಲವು ಪ್ರಪೋಸಲ್ಗಳನ್ನೆಲ್ಲ ನಾನು ಕ್ಲಿಯರ್ ಮಾಡ್ತಾ ಇದ್ದೇನೆ, ಅಬ್ಜೆಕ್ಷನ್ಗಳು ರೈಸ್ ಮಾಡ್ತಾ ಇಲ್ಲ. ಯಾಕೆಂದರೆ ನಾನೊಂದು ಸ್ವಲ್ಪ ಅಬ್ಜೆಕ್ಷನ್ ಶುರು ಮಾಡಿದರೆ ಅದು ಇಲ್ಲೇ ಸುತ್ತಾಡ್ಕೊಂಡು ಸಮಯ ವ್ಯರ್ಥ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಕ್ಲಿಯರ್ ಮಾಡಿಕೊಡ್ತಾ ಇದ್ದೇನೆ. ನಾನು ಪದೇ ಇನ್ನೊಂದು ನಾನು ಏನು ಡ್ರಾಬ್ಯಾಕ್ಸ್ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು, ದಯಮಾಡಿ ಟೀಚರ್ಸ್ ಕೇಳಿ, ರಜಕ್ಕೆ ಹೋಗೋಕ್ಕೂ ಮೊದಲೇ ಅರ್ಜಿ ಕೊಡಿ. ರಜಕ್ಕೆ ಹೋಗಿ ಬಂದ ಮೇಲೆ ಅರ್ಜಿಗಳು ಬರ್ತಾ ಇದ್ದಾವೆ, ತುಂಬ ಬರ್ತಾ ಇದ್ದಾವೆ. ರಜೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಕೊಡ್ತಾ ಇದ್ದಾರೆ, ಅದು ಒಳ್ಳೇದಲ್ಲ. ಅದು ರಜೆ ಹೋಗಲಿ, ಅವರಲ್ಲಿ ಇರ್ತಕ್ಕಂಥ ಹಕ್ಕುಗಳನ್ನು ಉಪಯೋಗಿಸ್ಕೊಳ್ಳೋಕ್ಕಿದೆ, ಹಕ್ಕಾಗಿ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ಅದು ಏನಾಗುತ್ತೆ ಅಂದರೆ, ನೀವು ರಜೆಗೆ ಹೋಗ್ಬಿಟ್ಟು ಒಂದು ಅರ್ಜಿ ಕೊಟ್ಟಾಗ ನಿಮ್ಮ ಹಕ್ಕನ್ನು ಕೇಳ್ದಂಗೆ ಆಗುತ್ತೆ, ಅದು ಹಕ್ಕಲ್ಲ. ಹಾಗಾಗಿ ನಾನು ಅದನ್ನು ಹೇಳಬೇಕು ಅಂತ ಇದ್ದೀನಿ. ಅದು ನಿಮ್ಮ ಮೂಲಕ ಟೀಚರ್ಸ್ಗಳಿಗೆ ಕನ್ವೆ ಮಾಡಿ ಅವರು ರಜೆಗಳನ್ನು ಪಡೀಲಿ, ಬಟ್ ಬಿಫೋರ್ ಕೊಟ್ಟು ಅನುಮತಿ ಪಡೀಲಿ. ನಾವು ರಜೆಗಳಿಗೆ ಯಾವುದೂ ಅಬ್ಜೆಕ್ಷನ್ ಆಗ್ತಾ ಇಲ್ಲ, ಕೊಡ್ತಾ ಇದ್ದೇನೆ, ಯಾವುದು ನಾನು ಇದನ್ನು ಮಾಡಿಲ್ಲ. ಅದನ್ನು ಮಾಡೋಣ. ನನಗೆ ಮತ್ತೊಂದು ಆಸೆ, ನಾನು ಕಳೆದ ಸಲ ಚಂದ್ರವ್ರ ಜೊತೆ ಡಿಸ್ಕಸ್ ಮಾಡಿ ತಮಗೆಲ್ಲ ಹೇಳಿದ್ದೇನೆ, ಎಲ್ಲ ಟೀಚರ್ಸ್ಗಳನ್ನ ಕರೆಸಿ ನಾವು SRಗಳನ್ನು ಕೊಡೋಣ, ಅದ್ರಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ದರೆ ತಿದ್ದುಪಡಿ ಅಂತ ಇದ್ದರೆ ಅದನ್ನು ಮಾಡಿಸೋಣ ಅಂತೇಳಿ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಮೋಸ್ಟ್ಲಿ ಈ ಮಂತ್ ಆಗಲ್ಲ ಅನಿಸುತ್ತೆ, ಆಗುತ್ತಾ? ಈ ಮಂತ್ ಆದರೆ ಬೇಕು, ನಾನು ರೆಡಿ ಇದ್ದೇನೆ. 20ರಿಂದ 24ನೇ ತಾರೀಕು ಬೇಕಾದ್ರೆ ಮಾಡೋದಕ್ಕೆ. ಇಲ್ಲಿ ಸೆಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಕಚೇರಿನಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಅವ್ರ ಜೊತೆ ಯಾಕೆಂದರೆ ನಿಮ್ಗೆ SR ಕೊಡೋಕ್ಕೂ ಮೊದಲೇ ನಾನು ಅವ್ರಿಗೆ ಸಮಯ ಕೊಡಬೇಕು. ನಾನು ಮೀಟಿಂಗ್ ಒಂದು ಮಾಡಬೇಕು ನಮ್ಮ ಸ್ಟಾಫ್ ಜೊತೆಯಲ್ಲಿ, ಏನಾದರೂ ಫೈನಲ್ ಅಪ್ಡೇಟ್ ಇದ್ದರೆ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ ಜನವರಿ ತಿಂಗಳಲ್ಲಿ ನೀವೇ ಒಂದು ಟೈಮ್ ಟೇಬಲನ್ನು ಫ್ರೇಮ್ ಮಾಡಿ. ಭಾಸ್ಕರ್, ನೀವು ಸ್ವಲ್ಪ ಕೋಆರ್ಡಿನೇಟ್ ಮಾಡಿ, ನೀವೆಲ್ಲ ಸೇರಿ ನವೀನ್ ಅದೊಂದು ನೆಕ್ಸ್ಟ್ ಮಂತ್ ಜನವರಿನಲ್ಲಿ ಎಲ್ಲ ಕ್ಲಸ್ಟರ್ ವೈಸ್ ಅಥವಾ ನೀವು ಹೋಬ್ಳಿ ವೈಸ್ ಕರೆಸ್ತೀರಾ, ಯಾವ ರೀತಿ ನೋಡಿ ಎಷ್ಟೆಷ್ಟು ಜನ ಬರ್ತಾರೆ ಅಂತ, ಒಂದು ದಿನಕ್ಕೆ ಎಷ್ಟು ಜನ ಮಾಡ್ಬೋದು ಅಂತೇಳಿ ನಾನು ನಮ್ಮ ಸ್ಟಾಫ್ ಜೊತೆಲಿ ಡಿಸ್ಕಸ್ ಮಾಡಿ ಚರ್ಚೆ ಮಾಡ್ತೇನೆ. ಒಂದು ದಿನಕ್ಕೆ ಒಂದು 50 ಜನ ಬಂದರೆ ಆಗುತ್ತಾ, ಸಾಲ್ವ್ ಮಾಡ್ಬೋದಾ ಅಂತ ನೋಡಿಕೊಂಡು ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಕರೆಯೋಣ. ಅದನ್ನು ನೆಕ್ಸ್ಟ್ ಮಂತಲ್ಲಿ ಜನವರಿನಲ್ಲಿ 2nd ವೀಕ್ ಅಥವಾ 1st ವೀಕಲ್ಲಿ ಬೇಡ, 2nd ವೀಕಲ್ಲಿ ಪ್ಲ್ಯಾನ್ ಮಾಡಿ ಅದನ್ನು ಇತ್ಯರ್ಥಪಡಿಸೋಣ. ಅದಾದಮೇಲೆ ಇನ್ನೊಂದು, ನೀವು ಶೈಕ್ಷಣಿಕ ಕಾರ್ಯಾಗಾರ ಮಾಡಬೇಕು ಅಂತ ಇದ್ದೀರಾ, ದಯವಿಟ್ಟು ಯಾವಾಗಲೂ ನನ್ನ ಅದಕ್ಕೆ ಒಮ್ಮತ ಇದೆ. ಶೈಕ್ಷಣಿಕ ಕಾರ್ಯಾಗಾರವನ್ನು ಸಂಘದ ವತಿಯಿಂದನೇ ಮಾಡಿ, ಇಲಾಖೆ ವತಿಗಿಂತ ಸಂಘವು ಶೈಕ್ಷಣಿಕವಾಗಿ ತೊಡಗಿಸ್ಕೊಂಡಿದೆ ಅನ್ನೋದನ್ನು ನಾವು ರಾಜ್ಯಕ್ಕೆ ತೋರಿಸೋಣ. ವಿಭಿನ್ನವಾಗಿರಲಿ, ಏನಾದರೂ ವಿಶೇಷವನ್ನು ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಕೊಡೋ ರೀತಿಯಲ್ಲಿ ನೀವು ಶೈಕ್ಷಣಿಕ ಕಾರ್ಯಾಗಾರವನ್ನು ಆಯೋಜಿಸಿ ಅದರ ರಾಜ್ಯಕ್ಕೆ ಮಾದರಿಯಾಗಿ ನೀವು ಕೊಡಿ ಅಂತೇಳಿ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲೂ ವಿನಂತಿಸ್ತೇನೆ. ಏನಾದರೂ ಮಾರಲ್ ಆಗಿ, ಯಾಕೆಂದರೆ ಎಲ್ಲರಿಗೂ ತಿಳುವಳಿಕೆ ಇದೆ, ಹಲವಾರು ವರ್ಷಗಳ ಕಾಲ ಶೈಕ್ಷಣಿಕವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಆದರೆ ನಾವು ಶೈಕ್ಷಣಿಕ ಕಾರ್ಯಾಗಾರ ಅಂತ ಹಮ್ಮಿಕೊಂಡಾಗ ಕೆಲವರಿಗೆ ತುಂಬ
ನಾವು ಹೇಳಿರ್ತೀವಲ್ಲ ಮಣ್ಣು ಕತ್ತೆಯನ್ನು ನಾವು ಇದು ಸೆರಳೆ ಇದ್ದಂಗೆ, ಅಂದರೆ ಯಾವುದೋ ವಿಷಯಗಳನ್ನು ತುಂಬ್ತಾ ಹೋದಾಗ ಅವರಲ್ಲಿ ಎಲ್ಲೋ ಒಂದಿರ್ತಕ್ಕಂಥ ಹೊರಹೊಮ್ಮತಕ್ಕಂಥ ಕೆಲಸ ನಮ್ಮಿಂದ ಆಗಲಿ. ಯಾಕೆಂದರೆ ಆನೇಕಲ್ಗೆ ಶೈಕ್ಷಣಿಕವಾಗಿ ಒಂದು ವಿಶೇಷವಾದಂಥ ಸ್ಥಾನಮಾನವಿದೆ. ಉತ್ತಮವಾದಂಥ ಶೈಕ್ಷಣಿಕ ಗುಣಮಟ್ಟವನ್ನು ನೀಡ್ತಾ ಬಂದಿರತಕ್ಕಂಥ ಆನೇಕಲ್ ತಾಲೂಕಿಗೆ ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಹುಮ್ಮಸ್ಸನ್ನು ನೀಡಿ ಇನ್ನೂ ಚೆನ್ನಾಗಿ, ಯಾಕೆಂದರೆ ಈ ವರ್ಷ ತಮಗೆಲ್ಲ ಗೊತ್ತಿದೆ ನಾವು ಹೆಚ್ಚಿಗೆ ಪ್ರೌಢಶಾಲೆಗಳಿಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. 100% ಫಲಿತಾಂಶವನ್ನು ಕೊಡೋದಕ್ಕೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಹತ್ರ ಎಲ್ಲ ಪ್ರಾಮಿಸ್ ಮಾಡಿಕೊಂಡು ಪ್ರತಿ ಶುಕ್ರವಾರ ನಮ್ಮನ್ನು ರಿವ್ಯೂ ಮಾಡ್ತಾರೆ. ಅದು ಯಾಕೆ ನಾವು ಪ್ರೌಢ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣ್ತೀವಿ ಅಂತ ಅಂದರೆ, ಮುಖ್ಯವಾಗಿ ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಣದ ಫೌಂಡೇಶನ್ನು ತುಂಬ ಮುಖ್ಯ ಆಗುತ್ತೆ. ನಾವು ಇದನ್ನು ಬಿಗಿಯಾಗಿ ಭದ್ರತೆಯನ್ನು ನಾವು ಮಾಡ್ಕೊಳ್ದೆ ಹೋಗ್ಬಿಟ್ರೆ ನಾವು ಪ್ರೌಢ ಶಿಕ್ಷಣದ ಫಲಿತಾಂಶವನ್ನು ನಿರೀಕ್ಷೆ ಮಟ್ಟದಲ್ಲಿ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಸಹ ಒಂದು ಆನೇಕಲ್ ತಾಲೂಕಿನ ಶೈಕ್ಷಣಿಕ ಗುಣಮಟ್ಟ 90% ಇದೆ. ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದರೆ ರಾಜ್ಯದ ಮಟ್ಟದ ಫಲಿತಾಂಶಕ್ಕಿಂತ ಆನೇಕಲ್ನ ಫಲಿತಾಂಶ ಉತ್ತಮವಾಗಿದೆ, ಜಾಸ್ತಿ ಇದೆ. ಅದಕ್ಕೆ ಹೆಮ್ಮೆ ಆಗುತ್ತೆ ನಮಗೆ ಹೇಳ್ಕೊಳ್ಳೋದಕ್ಕೆ. ಈ ವರ್ಷವೂ ನಾವು ಉತ್ತಮ ಫಲಿತಾಂಶವನ್ನು ನೀಡಿ ಆನೇಕಲ್ನ ಹಿರಿಮೆಯನ್ನು ನೀವೆಲ್ಲರೂ ಸೇರಿ ಹೆಚ್ಚಿಸೋಣ. ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟವನ್ನು ತಾವೆಲ್ಲರೂ ಕೈ ಜೋಡಿಸಿ ಉತ್ತಮ ಆಗುವಂತೆ ತಾವೆಲ್ಲ ಸಹಕಾರ ನೀಡಿ, ನಿಮ್ಮ ಏನೇ ಇಲಾಖೆಯ ಜೊತೆ ಯಾವುದೇ ರೀತಿಯಾದಂಥ ತೊಂದರೆಗಳು ಸಹಕಾರಗಳನ್ನು ಸದಾ ನಾನು ಕೊಡೋದಕ್ಕೆ ನಿಮ್ಮ ಜೊತೆ ಇರ್ತೇನೆ. ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಮುಂದೇನೂ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ನಿಮ್ಮ